ಸೊ ಮಚಾಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನನ್ನ ಜೊತೆ ಸಂಧ್ಯಾ, ಅವಳ ತಂಗಿ ವರ್ಷಿತಾ, 3 ಜನನು ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ತೋರಿಸಿದ್ವಿ. ಇದು ಅನ್ಲಾಕ್ ಓಪನ್ ಮಾಡಿ. ಈ ಕಾರಲ್ಲಿ ಕೆಲವು ಐಟಮ್ಗಳವೆ, ಅವನ್ನೆಲ್ಲ ಎತ್ತು ಈಚೆ ಹಾಕ್ಬೇಕಷ್ಟೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾವ ಕಾಲದ್ರಲ್ಲಿ ಪಪ್ಪೆ ಇದು? ಬ್ಯಾಕ್ಟೋ ಕಿಂಗ. ಪರವಾಗಿಲ್ಲ, ಎಂಜಾಯ್ ಇಡ್ಕ. ಪರವಾಗಿಲ್ಲ, ಇಡ್ಕ. ಬೇಡ ಸಂಧ್ಯಾ, ಲಾಲಿಪಾಪ್ ಬೇಕಾ? ಸರಿ, ಎಷ್ಟು ಐಟಮ್ ತಗೊಂಡಿದ್ಯಾ? 1 2 3 4 5 6 7 8 9 ಐಟಮ್ ಹಿಡಿದಿದ್ದಾಳೆ ಸಂಧ್ಯಾ. ಇನ್ನು ಇಷ್ಟದೆ, ಮತ್ತೆ ಬರಬೇಕು. 4 ರೌಂಡ್ ಬಂದ್ರೆ ಫಿನಿಶ್. ಬೇಗ ಪ್ಲೀಸ್, ಬೇಗ. ಹಲೋ, ಮೈನ್ಸ್ 1 ರೌಂಡ್, ನಂದೊಂದೇ ರೌಂಡ್. ನೋಡಿ ಮಚಾಸ್, ಸಂಧ್ಯಾ ಏನಿದ್ದಾಳೆ, ಅವಳು ತುಂಬಾ ಕೆಲಸ ಮಾಡ್ತಾಳೆ ಅಂತ ನೀವು ಭಾವಿಸಿದ್ದೀರಾ. ಇದು ಪ್ರೂವ್ ಮಾಡುತ್ತೆ. ಇವತ್ತು ಪ್ರೂವ್ ಮಾಡ್ತಾಳೆ ಅವಳು ಕೆಲಸ ಮಾಡ್ತಾಳೆ ಇಲ್ಲ ಅಂದ್ಬಿಟ್ಟು. ಆಕ್ಚುಲಿ ನಾನು ಒಂದು ದೊಡ್ಡ ತಾಯಿಯಾನೆ ಒಂದು ಮನೇಲಿ ಒಂದು ಕೆಲಸ ಇತ್ತರಿಗೆ ಎಲ್ಲ ನಾವೇ ಮಾಡೋದು. ನಾನು ಪವಿತ್ರ ಜಾಸ್ತಿ ಮಾಡೋದು ಪವಿತ್ರನೇ. ಸಂಧ್ಯಾ ಏನೇನು ಮಾಡಲ್ಲ, ಪ್ರಾಮಿಸ್ ಆಗಿ. ವಿಡಿಯೋದಲ್ಲಿ ಏನು ಮಾಡಿ ಹಾಕಿರ್ತಾಳೋ ಅದೊಂದೇ ಕೆಲಸ ಅವಳು ಮಾಡೋದು. ಸಿ ಆಡಿಯನ್ಸ್, ನೀವು ನನ್ನ ಆಡಿಯನ್ಸ್, ನಾನು ಹೇಳಿದ್ ಮಾತ್ರ ನಂಬಬೇಕು. ಅಕ್ಕ ಪಕ್ಕ ನಾಯಿಗಳ್ದೆಲ್ಲ ನಂಬಬೇಕು. ಬೆಳ್ಳಗಿರೋದೆಲ್ಲ ಹಾಲಲ್ಲ. ಹಾಂ ಸಂಧ್ಯಾ, ಹೇಳಿ ಏನೇನು? ಬೇಗ ಮಾಡೋ, ನನ್ನ ಸ್ಕಿನ್ ಟ್ಯಾನ್ ಆಗುತ್ತೆ. ನಿನ್ನ ಮುಖದ ಮೇಲೆ ಯಾವ ಬಿಸಿಲು ಬೀಳ್ತೈತೆ ಅಂದ್ರೆ ಟ್ಯಾನ್ ಆಗ್ತೀಯ ಸಂಧ್ಯಾ? ಇದು ಗ್ಲಾಸಿಂದ ಬಿಸಿಲು ನೋಡು, ಬರ್ತಾ ಇಲ್ವಾ? ಅವಳೆ ಪರವಾಗಿಲ್ಲ. ಪಾಪ ಸಂಧ್ಯಾ 1 ರೌಂಡ್ಗೆ ಸುಸ್ತಾಗ್ದಂಗಿದ್ದಾಳೆ. ಸಂಧ್ಯಾ ಎದ್ದೇಳಕ್ಕಾಗ್ತೈತೆ ಇಲ್ಲ? ಹಲೋ, ಸ್ಲೋಲಿ ಡಿಪ್ರೆಷನ್ಗೆ ಹೋಗ್ತಾ ಇದೆ. ಅದನ್ನ ಆರ್ಡರ್ ಮಾಡಿದ್ರೆ ಎಲ್ಲ ಬರಲ್ಲ, ಹಂಗೆ ಬರುತ್ತೆ. ಅಲ್ಲಿ ಅಪ್ಪ ಏನೋ ತಗೊಂಬರಕ್ಕೆ ಹೋಗ್ತೈತೆ, ಅದನ್ನ ನೋಡಿದ್ ನಾನು. ನನಗೆ ಏನೋ ಆರ್ಡರ್ ಮಾಡಿ ನೋಡೋಣ ಬಾ. ಟಡನ್ 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 ಸ್ವಲ್ಪ ಬೇಗ ಹೋಗ್ಬೇಕಲ್ಲ. ಏ ಡ್ಯಾಡಿ ಯಾರಿಗೋಸ್ಕರ ವೈಟಿಂಗು? ನಮ್ಮಮ್ಮಗೆ ಹೇಳ್ತಿದ್ದೆ. ಅಷ್ಟೊಂದು ದಿನ ಆದ್ರೂ ನಮ್ಮಪ್ಪ ಬರಲ್ವಲ್ಲ ಕೊರಿಯರ್ ಎಲ್ಲ ತಗೊಳಕ್ಕೆ. ನಮ್ಮನ್ಗೆ ನಾವೇ ಬಂದೈತೆ, ಸೀಕ್ರೆಟ್ ಆಗಿ ಏನೋ ಇರಬೇಕು. ಏನ್ ಡ್ಯಾಡಿ, ಯಾರಿಗೋಸ್ಕರ? ಎಕ್ಸ್ಟ್ರಾ ಟಿಪ್ಸ್ ಎಲ್ಲ ಕೊಡ್ತೈತೆ ನೋಡು. ಟಿಪ್ಸ್ ಎಲ್ಲ ಕಾಸೋದು. ಸೀಕ್ರೆಟ್ ಆಗಿ ಏನೋ ಇದೆ. ಏನೇನೋ ಅಪ್ಪ ಬಿಚ್ಚಲ್ಲ ನೋಡು, ಯಾರು ಕೊಟ್ಟಿದ್ದು? ಹುಡುಗಿ ಕೊಟ್ಟಿರೋದು. ಹುಡುಗಿ ಇದು ನಮ್ಮ ಅಮ್ಮಂಗೂ ಗೊತ್ತು. ನಮ್ಮ ಅಮ್ಮನೂ ಕಾರ್ಪೊರೇಟ್ ಬಿಡು ಅಂತ. ಎಲ್ಲಿ ಸಿಗ್ತಾರೆ ಇಂಥ ಎಂಟಿ ಇಂಥ ಯಾವ ತಂಗಿ ಇರ್ಬೇಕು ಬಿಡೆ. 100% give me. Ready, my akka, give me. ಅಕ್ಕ ಬಂತು ಗಿಫ್ಟ್ ಬಂತು. ನ್ಯಾಪ್ಟೋಲ್ ಟಿವಿಲಿ ಆರ್ಡರ್ ಮಾಡಿದ್ದ. ಹೌದಾ? ಮತ್ತೆ ಇಷ್ಟೆಲ್ಲ ಕಾರ್ ಪಾಲಿಶ್ದ. ಡೌಟ್ ಇದ್ರೆ ಹಿಂಗೆ ತೆಗೆದು ಬಿಡ್ಬೇಕಲ್ಲ. ಡೋಂಟ್ ವೇಟ್ ಫಾರ್ ದಿ ಸಿಸರ್ಸ್. ಯಾರಿಗೂ ಗಿಫ್ಟ್ ಮಾಡೋ ಅಂತ ಕಳಿಸಿದ್ದಾರೆ. ಟಿವಿಯಿಂದ ಡೆಲಿವರಿ ಬಂದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕಾ? ಎಕ್ಸ್ಟ್ರಾ ಎಂತ ಪೇ ಮಾಡಿ? ಆನ್ಲೈನ್ ಅಲ್ಲಿ ಪೇ ಮಾಡಿಲ್ಲ ಅಂತ ಇವಾಗ ಪೇ ಮಾಡಿ. ಹಾಂ ಕ್ಯಾಶ್ ಆನ್ ಡೆಲಿವರಿ ಲೆಕ್ಕ. ಈ ಕಡೆ ಇಲ್ಲ ಪಿಸಿ ಓಡಿ. ಹಿಂದೆ ಮುಂದೆ 2 ಕಡೆನೂ ಓಪನ್ ಮಾಡಿದೆ. ಹಾಯ್ ಇಟ್ಕೊಳ. ಓಪನ್ ಮಾಡಿ ಹೋಗ್ಲಿ. ಅಯ್ಯೋ, ಇದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಟ್ವಾ ನಾವು? ಯಾವ್ದ ರಬ್ಬಿಂಗ್ ಕಾಂಪೌಂಡ್. ಓಕೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಮಿಂಚು ಪಲ ಕಣ್ಣಿಗೆ ಹೋಗ್ತಿದೆ ಡ್ಯಾಡಿ. ಬೆಳಕು ಬಟ್ಟೆಲ್ಲ ಒರೆಸ್ಬೇಕಾ? ಏನ? ಓ ಮೈ ಗಾಡ್, ಇಲ್ಲಿ ಧೂಳಿಲ್ಲ, ಇಲ್ಲಿ ಧೂಳಿದೆ. ಇವಾಗ ಇಲ್ಲೂ ಧೂಳಿಲ್ಲ. ಅಪ್ಪ ಇದು ಟ್ರೈ ಮಾಡೋಣ ನೋಡಿ, ದೊಡ್ಡ ಸ್ಕ್ರಾಚ್ ಟ್ರೈ ಮಾಡೋಣ. ಸೊ ಇದು ಹೋಗ್ಬಿಟ್ರೆ ಓದಂಗೆ ವರ್ಕ್ ಆಗುತ್ತೆ ಅಂತ ಲೆಕ್ಕ. ಇಲ್ಲ ಎತ್ತು ಡ್ಯಾಡಿ. ಅಲ್ಲಿತ್ತು ಕಣ ಸ್ಕ್ರಾಚ್. 100ಗೆ 200% ಹೋಗಲ್ಲ. ಎಷ್ಟು ಬೆಟ್ಟು ಹೋಗುತ್ತೆ? ಹೋಗಲ್ಲ. ನಾನು ಇದು ಹೇಳೋದು, ಬೇರೆ ಹೇಳಿಲ್ಲ. ಅಪ್ಪ ತಗೋಪ ಸ್ವಲ್ಪ ಜಾಸ್ತಿ ಹಾಕು. ಸಮಾಧಾನ. ಅದೆಲ್ಲ ಹೋಗಲ್ಲ ಅನ್ಸುತ್ತೆ. ಇಲ್ಲೇ ಅದು ಹೋಗಿರೋದು ಹಿಂಗೆ ಹೋಗುತ್ತೆ, ಅದು ಹೋಗಲ್ಲ ಕಣೆ. ಹೋಯ್ತಲ್ಲ
ಏನೋ ಲೈಟಾಗಿ ಡಿಫ್ರೆನ್ಸ್ ಕಾಣ್ತಂಗದೆ, ಅದೇ ಆದರೆ ನಾವು ಆಗಲೇ ನೋಡ್ದಂಗೆ ಇದೆಯಾ ಇದು? ಆಗಲೇ ಸ್ವಲ್ಪ ರೆಕಾರ್ಡ್ ಮಾಡ್ಕೋಬೇಕಾಯ್ತು ಕ್ಲಿಯರಾಗಿ. ಅಪ್ಪ ಇನ್ನೊಂದು ಸರಿ ಯಾಕೆ ನೋಡೋಣ ಗೊತ್ತದ ಫುಲ್ ಕ್ಲಿಯರ್ ಆಗಿ ಹೋಗುತ್ತಾ ಇಲ್ಲ ಅಂತ. ಇರ್ರಿ ವೈಟ್ ಈ ಸೈಡ್ ಬರ. ಏಯ್ ಏನಾಯ್ತು ಫೌಂಡೇಶನ್ ಥರನೇ ಇದೆ. ನಿಂಗೆ ಬೇಕಾಗ್ತದೆ ಸಂಜೆ ಕೆನ್ನೆಗೆ ಹಾಕೋಂಗೆ. ಹಲೋ ಮೈ ಸ್ಕಿನ್ ಇಸ್ ಸೋ ಕ್ಲಿಯರ್. ಯಾಕೆ ಅಪ್ಪ ಇರಪ್ಪ ವಿಡಿಯೋ ಓಕೆ ಇಲ್ಲಿ ಹಿಂಗಿದೆ. ಓಕೆ ಹಾಂ ಹೊಡ್ಸಪ್ಪ. ಎಷ್ಟು ಯಾಕೆ ಸ್ಟಾಪ್ ಮಾಡೋಂಗೆ ಕಾಣ್ತಿಲ್ಲ. ಏ ಲೈಟ್ ಡಿಫ್ರೆಂಟ್ ಕಾಣಿಸ್ತೈತೆ ಕಣೋ. ನಾನು ಹೇಳಿಲ್ಲ ಹೋಗ್ತದೆ ಅಂತ. ಹಾಂ ಈ ವೈಟ್ ಕಲರ್ ಪ್ಯಾಚ್ ಸ್ವಲ್ಪ ಮುಚ್ಚಿದಂಗೆ ಐತಿ ಕಡೆ. ಗೈಸ್ ದಿಸ್ ಪ್ರಾಡಕ್ಟ್ ಇರ್ಲಿ ಬಿಡಿ ಅವರ ನಂಬರ್ ಇಲ್ಲ ಕಾಂಟ್ಯಾಕ್ಟ್ ಮಾಡೋಕ್ಕೆ. ಮಚಾಸ್ ಇವಾಗ ನಾವೊಂದು 3 ದಿನದ ಹಿಂದೆ 4 ದಿನದ ಹಿಂದಿನ ಕಾರ್ನ PPF ಮಾಡ್ಸೋಕ್ಕೆ ಅಂತ ಬಿಟ್ಟಿದ್ವಿ. ಇವಾಗ ಅದನ್ನ ನೋಡಿ ತಗೊಂಡು ಬರೋಕ್ಕೆ ಹೊರಟಿದ್ದೀವಿ. ಇದೇ ಮಚಾಸ್ ಆ ಜಾಗ ಕಾರ್ಸ್ ಡೀಟೇಲಿಂಗ್ ಸ್ಟುಡಿಯೋ ಅಂತ. TC ಪಾಳ್ಯ ಮೇನ್ ರೋಡಿಂದ ಬಂದರೆ ಇಂಕನೆಕ್ಟ್ ಆಗ್ತೀವಿ. KR ಹಳೆ ಪೊಲೀಸ್ ಸ್ಟೇಷನ್ ರೋಡಿಂದ ಬಂದರೆ ಇಂಕನೆಕ್ಟ್ ಆಗ್ತೀವಿ. ಈ ಕಡೆ ನಮ್ಮದು ವೋಲ್ಸ್ ವ್ಯಾಗನ್ ಕಾರ್ ಅಂತ ಕೊಟ್ಟಿದ್ವಿ. ಲೆಟ್ಸ್ ತೋರಿಸ್ತೀನಿ ಬನ್ನಿ. ಇದಕ್ಕೆ PPF ಅಂತಾರೆ. ಸೊ ಇವಾಗ ಹೊಳಿತಾ ಇತ್ತಲ್ಲ, ಈ ಥರ ಮಾಡೋದಕ್ಕೆ ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಲೇಯರ್ ಹಾಕಿದ್ದಾರೆ. ನಾರ್ಮಲ್ಲಾಗಿ ಇವಾಗಿರೋ ಮಾರ್ಕೆಟಲ್ಲಿ 200 ಮತ್ತು 220 PPF ಇದ್ರೇ ವರ್ತ್ ಅಂತ ಹೇಳ್ತಾರೆ ಕ್ವಾಲಿಟಿಗೆ. ಅದಕ್ಕೆ ಕಮ್ಮಿ ಹಾಕಿದ್ರೆ ಬರೀ ಶೋ ಕೊಡೋಕ್ಕಷ್ಟೇ, ಅದು ಕ್ವಾಲಿಟಿ ಇರೋಲ್ಲ. ಇವ್ರು ಮಾಡೋ ಸರ್ವಿಸಸ್ ಲಿಸ್ಟ್ ಇಲ್ಲಿದೆ. ಇವಾಗ ನಮ್ಮ ಗಾಡಿಗೆ ಮಾಡಿದ್ರೆ ಟಾಪ್ 1 PPF. ಈ ಗಾಡಿಗೆ ಸೆರಾಮಿಕ್ ಕೋಟಿಂಗ್ ಅಂತೆ. ಸೆರಾಮಿಕ್ ಕೋಟಿಂಗ್ ಅಂದರೆ ಏನು? ಸೆರಾಮಿಕ್ ಕೋಟಿಂಗ್ ಓನ್ಲಿ ಫಾರ್ ವೆಹಿಕಲ್ ಶೈನಿಂಗ್ ಬರುತ್ತೆ. ಓಕೆನಾ, ಡಸ್ಟ್ ಅವಾಯ್ಡ್ ಆಗುತ್ತೆ, ವಾಟರ್ ಅವಾಯ್ಡ್ ಆಗುತ್ತೆ. ಓಕೆನಾ, ಅಪ್ ಟು 3 ಇಯರ್ಸ್ವರೆಗೂ ನಿಮಗೆ ಸೇಮ್ ಗ್ಲೋ ಇರುತ್ತೆ ವೆಹಿಕಲ್ಲು. ಇರೋದೇ ಅಲ್ಲ ಸೆರಾಮಿಕ್? ಹೌದು. ಗಾಡಿ ಈಚೆ ಆಗ್ತಾ ಇದ್ದಾರೆ ಅವರೇ. ಪರವಾಗಿಲ್ಲ, ಬಿಸಿಲುಗೂ ಚೆನ್ನಾಗಿ ಹೊಳಿತೈತಿದೆ. ಇದ್ರ ಮೇಲೆ ಒಂದು ಕೋಟಿಂಗ್ ಹಾಕಿದ್ದಾರೆ, ಅದು ಗೊತ್ತಾಗಲ್ಲ ಈ ಪ್ರೆಸೆಂಟ್ ಅಪಿಯರೆನ್ಸ್ಗೆ. ಅದು ನೆನ್ನೆ ತಗೊಂಡಿದ್ದ ಅದು ನಿನ್ನೆ. ಇದು ಓಲಾ ಬಂದ್ಬಿಟ್ಟು ಇವತ್ತು. ಇದು ಬಂದ್ಬಿಟ್ಟು ಇದು ಇವತ್ತಿದೆ. ಈಗ ಬೇಕು? ಇದೆಲ್ಲ ಇವತ್ತಿದೆ ಗಾಡಿ. ಓಹೋ, ಗೌರ್ಮೆಂಟ್ ಆಫ್ ಇಂಡಿಯಾದ ಸ್ಟಿಕ್ಕರ್ ಹಾಕ್ಸ್ಬಿಟ್ಟವ್ರೆ. BMW G310 BMW ನೈಸ್ ಕಾಣಿಸ್ತು. ಸೊ ಈ ವಿಡಿಯೋ ನೋಡ್ತಾ ಇರೋ ನಿಮಗೆ ಹೇಳೋ ಇನ್ಫಾರ್ಮೇಷನ್ ಅಂದರೆ ಇಷ್ಟೇ. ಇಲ್ಲಿ ಕಾಣಿಸಿರೋ ಅಷ್ಟು ಸರ್ವಿಸು ನಿಮ್ದು ಯಾರು ಮಾಡ್ಸಂಗಿದ್ರೆ ಇಲ್ಲಿ ಕಾರ್ಸ್ ಡೀಟೇಲಿಂಗ್ ಸ್ಟುಡಿಯೋ ಅಂತ TC ಪಾಳ್ಯ ಮೇನ್ ರೋಡ್ಗೆ ಹತ್ರನೇ ಇದು. ಇವರು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಡೀಟೇಲಾಗಿ ಹೇಳ್ತಾರೆ. ಸೊ ಈ ಕಾರು ಜಸ್ಟ್ ಇವಾಗ ಬಂತು. ಈ ಕಡೆ ಏನೋ ವಾಷಿಂಗ್ ಏನೋ ಇರಬೇಕು, ನಂಗೆ ಕ್ಲಾರಿಟಿ ಇಲ್ಲ ಏನು ಅಂತ. ಈ ರೆಡ್ ಕಾರು ಜಸ್ಟ್ ಇವಾಗ ಬಂತು. ಈ ಕಾರ್ ವಾಶು ಅವ್ರದ್ದೇ, ಕಾರ್ ಡೀಟೇಲಿಂಗ್ ಸ್ಟುಡಿಯೋ ಇದೆಲ್ಲ ಅವ್ರ ಓನರ್ಶಿಪ್ಪಲ್ಲೇ ಬರುತ್ತೆ. ಇದ್ರ ಮೇಲೆ ಎಷ್ಟು ಗಲೀಜಿದೆ ಕಾಣಿಸ್ತಿದೆ ಡಿಫ್ರೆನ್ಸ್ ಈ ಕಣ್ಣಿಗೆ. ನನ್ನ ಕಣ್ಣು ಕಾಣಿಸ್ತೈತೆ, ಇದಕ್ಕೂ ಡಿಫ್ರೆನ್ಸ್ ಇದೆ. ಕ್ಯಾಮ್ರಾ ಕಾಣಿಸ್ತಾ ಇಲ್ಲ. ಡೀಪ್ ಪಾಲಿಶ್ ಮಾಡಿದ್ರೆ 100% ಹೋಗಲ್ಲ. ಇದು ಡೀಪಾಗಿ ಆಗಿರೋದು ನೋಡಿ, ಸ್ಕ್ರ್ಯಾಚ್ ಸಮೇತ ಡ್ಯಾಮೇಜ್ ಆಗಿದೆ. ಇಲ್ಲ, ನಾನು ಮಾಡಿಕೊಡ್ತೇನೆ. ನನಗೆ ದುಡ್ಡು ಬೇಕಂದರೆ ನಾನು ಮಾಡಿಕೊಡ್ತೀನಿ. ಮಾಡಿಸಿ ವೇಸ್ಟ್ ಆಗುತ್ತಲ್ಲ. ಇದೆಯಾ, ನಾನು ಅಣ್ಣಗೆ ಫೋನ್ ಮಾಡಿ ಪರವಾಗಿಲ್ಲ ಮಚಾಸ್. ಇಲ್ಲಿ ರಾಯಲ್ ಎನ್ಫೀಲ್ಡು, ಹಿಮಾಲಯನು, BMW ಅಂಥ ಗಾಡಿಗಳು ಬರ್ತವೆ ಮಚಾಸ್. ಈ ಕಾರ್ ಕೂಡ ಈ ಸರ್ವಿಸ್ಗೆ ಏನೋ ಬಂದೈತೆ ಮಚಾಸ್. ಪರವಾಗಿಲ್ಲ, ಕಾರ್ಗಳ ನಂಬರು ಹಂಗೆ ರೈಸ್ ಆಗ್ತಾಯಿತ್ತು ಈ ಕಡೆ. ಕರೆಂಟ್ಲಿ ಬಿಲ್ಲಿಂಗ್ ನಡೀತಿದೆ ನಮ್ಮ ಕಾರ್ದು. ನಾವು ಆ ಥರ ಮಾಡಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಟೈರು ಎಷ್ಟು ಕಿಲೋಮೀಟ್ರ್ ಓಡಿಡುತ್ತೋ ಅಷ್ಟು ಮೈನಸ್ ಮಾಡಿ ಮಾಡ್ತಾರೆ ಪೇಮೆಂಟು. ನಾವು ಆ ಥರ ಚಾರ್ಜ್ ಮಾಡ್ತಾ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಕಟ್ಟಾಗಿದೆ, ಚಿಕ್ಕ ಪೀಸ್ ಏನಾದರೂ ಕಟ್ಟಾಗಿದೆ, ತಗೊಂಡು ಬನ್ನಿ, ನಾವು ಮಾಡಿಕೊಡ್ತೀವಿ. ನಾವೇನು ರೋಲಿಂದ ರಿಮೂವ್ ಮಾಡಿ ಕಟ್ ಮಾಡಿ ಹಾಕಲ್ಲ. 500-1000 ಆ ಥರ ಹಾಂ, ನೀವು ಅಮೌಂಟ್ ಕೊಡಿ. 1500 ರೂಪಾಯಿ ಡೀಸೆಲ್ ಹಾಕ್ಕೊಂಡು ನಿಮ್ಮ ಮಮ್ಮಿನ ಕರ್ಕೊಂಡು ಒಂದು ಟೆಂಪಲ್ಗೆ ಹೋಗಿ ಬನ್ನಿ, ನಾನು ದುಡ್ಡು ಕೊಡ್ತೀನಿ. ಕಮ್ಮಿ ಮಾಡ್ತಾ ಇಲ್ಲ, ಮಮ್ಮಿ ಅಂತ ಹೇಳ್ಬೇಕು. ನಾನು ಆವತ್ತಿಂದ ಇವತ್ತುವರೆಗೂ ಅದೇ ಹೇಳ್ತಾ ಇದ್ದೀನಲ್ಲ. ಚೆನ್ನಾಗಿದೆ ಕ್ವಾಲಿಟಿ. ಓಕೆ, ಇದು 35, 50 ಆ್ಯಂಡ್ 75 ಎರಡು ಅಪ್ರೂವಲ್ಲು. 35 ಇಲ್ಲಿಗಲ್ಲ. ಓಕೆ, ಇದು ವಿಂಡೋಗೆ ಹಾಕಲ್ಲ, ವಿಂಡೋಗೆ ಹಾಕೋದು ಸಣ್ಣ ಫಿಲಿಮು. 50-70 ಏನು ಕಾಸ್ಟ್ ಡಿಫ್ರೆನ್ಸ್? ಅದು ಪ್ರೈಸ್ 57 ಸೇಮ್ ಡಿಫ್ರೆನ್ಸ್. ನಿಮ್ಗೆ ಯಾವ್ದು ಬೇಕಂದ್ರೆ ನಾವು ಹಾಕ್ಕೊಡ್ತೀವಿ. ಪ್ರೈಸ್ ಅಷ್ಟೇ. ಬಟ್ ಇದು ಇಲ್ಲಿಗಲು ಇದು ಲೀಗಲ್ ಎರಡು. 50 ಆದರೆ ಏನು ಪ್ರೈಸ್? ಸೇಮ್, ಎರಡು ಸೇಮ್ ಕಾಸ್ಟ್. ಬಟ್ ಅದರಲ್ಲಿ ಡಾರ್ಕ್ನೆಸ್ ಕಮ್ಮಿ ಬರುತ್ತೆ, ಡಾರ್ಕ್ನೆಸ್ ಜಾಸ್ತಿ ಬರುತ್ತೆ. ಇದು ನೋಡಿ ಮಚಾಸ್, ಜಸ್ಟ್ ಇವಾಗ ಇನ್ನೊಂದು ಗಾಡಿ ಬಂತು. ಈ ಫೋನಲ್ಲಿ ಸ್ವಲ್ಪ ಬ್ಯಾಟ್ರಿ ಪ್ರಾಬ್ಲಮ್ ಇದೆ ಮತ್ತು ರೆಕಾರ್ಡಿಂಗಲ್ಲಿ ಹ್ಯಾಂಗ್ ಆಗ್ತಾ ಇರುತ್ತೆ. ಅದಕ್ಕೆ ಅಲ್ಲಿ ಕರೆಕ್ಟಾಗಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಯಾವ ಟೈಮಲ್ಲಿ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ಬ್ಯಾಟ್ರಿ ಆಗೋಗ್ಬಿಟ್ಟಿತ್ತು, ಸ್ವಿಚ್ ಆಫ್. ಸೊ ನಮ್ಮ ಕಾರೆಲ್ಲ ಆ ಕಡೆ ಮುಗಿಸ್ಕೊಂಡು ಇಲ್ಲಿ ತಗೊಂಡು ಬಂದಿದ್ದೀವಿ. ಇವಾಗ ನಾವು ಕೇರ್ಪುರಕ್ಕೆ ಹೋಗಬೇಕು. ನೋಡು, ಮತ್ತೆ ಪ್ರಾಬ್ಲಮ್ ಅಂತು, ಬ್ಯಾಟ್ರಿ ಡೌನ್ ಅಂತ.
ಓಕೆ, ಇವಾಗ ಮನೆಗೆ ಬಂದೆ ಮಚ್ಚ. ಬ್ಯಾಟ್ರಿ ಎಲ್ಲ ತುಂಬ ಡೌನ್ ಇದೆ, ಅದಕ್ಕೆ ಚಾರ್ಜಿಂಗ್ ಹಾಕೀನಿ. ಇನ್ಸ್ಟಾಗ್ರಾಮ್ ಒಂದು ವೀಡಿಯೋ ಹಾಕಬೇಕು, ಆದರೆ ಇದೆಲ್ಲ ಮುಗಿದ್ಮೇಲೆ ಹಾಕೋಕ್ಕಾಗೋದು, ಅಲ್ಲಿವರೆಗೂ ಸುಮ್ಮನೆ ಇರಬೇಕು. ಒಂದು ಸ್ವಲ್ಪ ನಿದ್ದೆ ಹೋಗ್ತಿದ್ದೆ ಮಚಾಸ್, ಒಂದು 3/4 ಗಂಟೆ ಆಗಿದೆ. ಚಾರ್ಜಿಂಗ್ ನೋಡಿದ್ರೆ 65 ಆಗಿದೆ. ಫಾಸ್ಟ್ ಚಾರ್ಜಿಂಗ್ ಅಂದರೆ ಸ್ವಲ್ಪ ಬೇಗನೆ ಆಗಬೇಕಾಗಿತ್ತು. ಸಾಕ್ಬಿಡು. ಸೊ ಇವಾಗ ನಾನು ರೆಡಿಯಾಗಿ ಹೊಸಕೋಟೆ ಕಡೆ ಹೊರಟಿದ್ದೀನಿ. ಆಗಲೇ ಇಷ್ಟೊತ್ತು ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ ಒಂದು ವೀಡಿಯೋ ಹಾಕಿದ್ದಾಯಿತು. ಹೊಸಕೋಟೆ ಯಾವುದೋ ಒಂದು ಜಾತ್ರೆ ಇದೆಯಂತೆ, ಅದಕ್ಕೆ. ಶಬೀರಣ್ಣ ಬ್ಯುಸಿ ಇದ್ದಾರೆ ಇವಾಗ. ಹಾಕಿದಾನ ನೋಡಿಲ್ಲ ವಿಡಿಯೋ ನಂದ? ಹಾಂ ಕಳಿಸಿ ನಾವೇ. ಹಾಂ, ಇದೇ ಹೊಸ ಕಾರು ಮಗನ್, ಇದರಲ್ಲೇ ಹೋಗ್ತಾ ಇರೋದು. ಜಸ್ ಇದು ನನ್ನ ಹಳೆ ಫೋಟೋ, ನಮ್ಮ ಅಣ್ಣನ ಫೋನಲ್ಲಿ ಸೇವ್ ಆಗಿರೋ ಫೋಟೋ. ಕನ್ನಡ ಸಾಂಗ್ಸ್ ತಗೊಂಡಿಲ್ಲೇನ ಪಾಪ. ಇನ್ನೊಂದು ಟೆಸ್ಟ್ ಮಾಡ್ತೀನಿ. ನಾವು ನಿಮಿಷ ಏನೋ ಸೌಂಡ್ ಬರ್ತದೆ. ವಾಯ್ಸ್ ನೀವು ಡ್ರೈವಿಂಗಂತೆ, ಈ ವಾಯ್ಸೇ ಬರೋಕ್ಕಾಗ್ತಾ ಇಲ್ಲ. ಬಿಡ ಅಲ್ಲಲ್ಲ ಇಲ್ಲಿರ್ಬೇಕೇನೋ. ಅಸಿಸ್ಟೆಂಟ್ ಓಪನ್ ಆಯ್ತಾ? ಹಿಂದಕ್ಕೆ ಹೋಗ್ಬತ್ತೀನಿ. ತಿಗಾಮ್ಸ್ಕೊಂಡು ಇದ್ಬಿಡಪ್ಪ, ನನಗೆ ಟೆನ್ಷನ್ ಆಗ್ತಿದ್ದೀರಿ. ನಮಸ್ಕಾರ. ಹಾಂ ಬರ್ತಿದ್ದಾನಪ್ಪ, ಇದ್ದಾನೆ. ಹೊಸದಾಗ ಕಾರ್ ಐತಲ್ಲ, ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾನೆ. ಒಂದು ಸ್ವಲ್ಪ ಸ್ಕ್ರಾಚ್ ಆದ್ರೆ ಇವನ್ ತಲೆ ಮೇಲೆ ಬಂದ್ಬಿಡುತ್ತಲ್ಲ ರಿಪೇರಿ ಆಗಲ್ಲ. ನೀನ್ ನೋಡ ಟೆನ್ಷನ್ ಬಿತ್ಕೊಂಡು ಓಡಿಸಿದ್ರೆ ನಿಂಗೆ ಯಾವಾಗಲೂ ಟೆನ್ಷನ್ ಇರ್ತೀಯ. ಆರಾಮಾಗಿ ಕೂಲಾಗಿ ಓಡಿಸೋ. ಗಾಡಿ ಕಲರ್ ಹೆಂಗಿದೆ? ಚೆನ್ನಾಗಿದೆ. ನಿನ್ ಸೆಲೆಕ್ಷನ್ ಅಷ್ಟೇ. ನಂಗೆ ಗೊತ್ತಾಯ್ತು. ಗಾಡಿ ಹೆಂಗಿದೆ? ಎಷ್ಟು ಬರುತ್ತೆ ಮೇಲೆ ಮಗ? ಬರುತ್ತೆ ಮಗ, ಒಂದು 15 ನೆಟ್ಟು ಕೊಡ್ಸಿದ್ರೆ. ಎಷ್ಟು? 80 ಒಳಗಡೆ ಬರ್ತಾರೆ, ಒಂದು 15 ಮೇಲೆ ಬರ್ತದೆ. ಶಿಫ್ಟ್ ತಗೊಂಡೋದು? ಶಿಫ್ಟ್ ಸ್ವಲ್ಪ ಚಿಕ್ಕದು ಅನ್ಸ್ಬಿಡ್ತು. ಇದು ಟಾಟಾದ್ರಲ್ಲಿ ತಗೊಳೋದು? ಟಾಟಾದ ನೋಡಿದ್ದು 16 ಲಕ್ಷ ಅಷ್ಟು ನೆಕ್ಸಾನ್ ಟಾಪ್ ಎಂಡ್ ಮಾಡಲೇ ನೋಡಿದ್ವಿ. 16 ಲಕ್ಷಕ್ಕೆ ಆ ಗಾಡಿ ಇನ್ನೂ ಚಿಕ್ಕದೇ ಅನಿಸ್ತು. ಅಂದ್ರೆ ಇದೆಷ್ಟು ಬಜೆಟ್? ಇದು 16ವರೆನೆ. ಮತ್ತೆ ಅದಕ್ಕೂ ಇದಕ್ಕೂ ಆಗೈತಲ್ಲ. ನೆಕ್ಸಾನ್ ತಗೊಳೋದು ಹೆಂಗಿತ್ತು ಗಾಡಿ? ಅದು ಕರೆಕ್ಟ್ ಚೆನ್ನಾಗಿತ್ತ ಅಂತ. ಸಕ್ಕದಾಗಿತ್ತು ಹೌದು. ಟಾಟಾದ್ರಲ್ಲಿ ಹೊಸದು ಟಾಟಾ ಪಂಚ್ ಬಂದೈತಲ್ಲ, ತಗೊಂಡೋದು? ಅದು ಆಯ್ತು ಬಿಡ, ತಗೊಂಡಿದ್ದಾಯ್ತು. ಇದು ನೋಡ್ರ ಮದುವೆ ಆದ್ಮೇಲೆ ಆ ಹುಡುಗಿನ ಯಾಕೆ ನೋಡಿಲ್ಲ, ಈ ಹುಡುಗಿನ ಯಾಕೆ ನೋಡಿಲ್ಲ, ಆ ಊರಲ್ಲಿ ಯಾಕೆ ಹುಡುಗಿ ಸಿಕ್ಕಿಲ್ವಾ, ಯಾಕೆ ಸಿಕ್ಕಿಲ್ಲ ನೋಡ್ರಪ್ಪ. ಜಾತ್ರೆ ಇದ್ದೇ ಇರ್ಬೇಕೇನ? ಜಾತ್ರೆದ ಅಲ್ವಾ ಇದು? ಹಾ ಊರು ಜಾತ್ರೆ. ಬಂದ್ವಿ ಜಾಗಕ್ಕಲ್ಲ. ಇಂಥದ್ದು ಮಿಸ್ ಆಗ್ಬಿಡ್ತವೆ ಅದಕ್ಕೆ. ಹಾಂ ತಲೆ ಮೇಲೆ ಇಕ್ತೀನಿ ಅವ್ನ್ಗ. ಹೌದಾ? ಇಕ್ಕಿ ನೋಡಿ. ಓಕೆ ಓಕೆ ಓಕೆ. ಇವ್ರ ಹೆಸರು ಸುಮನ್. ಇವ್ರವ್ರದ್ದೆ ಜಾತ್ರೆ ಇವತ್ತು. ಯಾವ್ದಿದು? ಏನ್ ಹೆಸರು ಇದ್ರದ್ದು? ಸಿಂಹ. ಮತ್ತೆ ಇವರು ಕೂಡ ಅದ್ವಿತೀಯ ಕಾಲೇಜಲ್ಲಿ ಡಿಗ್ರಿ ಮುಗಿಸ್ದು. ಟಾಪರ? ನಿಮ್ಮ ಅಣ್ಣ ಟಾಪರ್. ಅಣ್ಣ ಟಾಪರ? ನಿಮ್ಮ ಅಣ್ಣ ಸೀನಾ ಟಾಪರ್. ಹಂಗೆ ಗೊತ್ತಿಲ್ಲ. ಲಾಸ್ಟ್ ಬ್ಯಾಚಲ್ಲಿ ಇದ್ರು ಟಾಪಲ್ಲಿ ಬರ್ತಿದ್ರು ಅವರೆಲ್ಲ. ನಿಮ್ಮ ಅಣ್ಣ ಕ್ರಶ್ ಆಗುತ್ತಾ? ಓಕೆ ಅವೆಲ್ಲ ಫೋಟೋ ತೋರಿಸ್ತಾರೆ. ಫೋಟೋ ತೋರಿಸ್ಬೇಕಾ? ಆಕ್ಚುಲಿ ಒಂದು 2 ಗಂಟೆ 3 ಗಂಟೆಗೆ ಬರಬೇಕಾಗಿತ್ತು. ನಾವೊಂದು ಸ್ವಲ್ಪ ಲೇಟಾಗಿ 7 ಗಂಟೆಗೆ ಬಂದೀವಿ. ತಿಂದಿಲ್ಲ. ಗುಡ್ ಮಾರ್ನಿಂಗ್ ಬ್ರೋ. ಇವ್ರು ಮೋಹನ್ ಅಂತ ಬ್ರೋ. ಕಾಲೇಜ್ ಅಫಿಷಿಯಲ್ ಹಾಕೊಂಡು ಇವ್ರದ್ದು ಒಂದು ವಿಡಿಯೋ ಇದೆ ಮಚಾಸ್. ಸೋಷಲ್ ಸರ್ವಿಸ್ಗಳು ಮಾಡ್ತೀರಾ ನೀವು? ಥ್ಯಾಂಕ್ ಯು. ಮನೇಲಿ ನಿಮ್ಮ ಅಣ್ಣ ಮಾಡೋದ್ಕಿಂತ ಸೋಷಿಯಲ್ ಸರ್ವಿಸಾ? ಪರವಾಗಿಲ್ಲ ಬ್ರಾ, ಮಡಿಕೆ ಕಣೀರ ಕಮ್ಮಿ ಜನ ಕಾಣ್ತಾರೆ ಇವಾಗ. ಅದು ಸಿಂಬ, ಇದು ಜಾನು ಅಂತ. 1 2 ಆ ಕಡೆ 1 3. ಇದು ಸೇಲ್ಗಿದೆ ಅಂತೆ ಮಚಾಸ್. ಯಾರಾದ್ರು ಇಂಟ್ರೆಸ್ಟ್ ಇದ್ರೆ ನಂಬರ್ ಮೆನ್ಷನ್ ಮಾಡೋದಾ ಬ್ರಾ? ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಬ್ರೀಡ್ ಹೆಸರು ಏನು ಬ್ರೋ? ಇದು ಶಿಟ್ಜು. ಇದು ಫಸ್ಟ್ ಟೈಮ್ ಆಗಿರೋದಂತೆ ಮಚಾಸ್, 3 ಮರಿ ಮಚಾಸ್. ಈ ಟೀ ಬಂದ್ಬಿಟ್ಟು ಸುಮನ್ ಬ್ರೋ ಮಾಡಿರೋದು. ಪರವಾಗಿಲ್ಲ, ಚೆನ್ನಾಗಿ ಮಾಡ. ಕಾಲೇಜ್ದಾಗ ನೋಡ್ರಿ ಹೆವಿ ಆಗ್ಬಿಟ್ಟಿರೋದು ಇದು. ಬ್ಯಾಂಕ್. ಸರಿ ಬ್ರಾ, ಸಿಗೋಣ. ಮಾಡಿದೆ ಮಗ ನೀನು ಆಗ್ಲೇ ಫುಲ್ ಜಾಲಿಯಾಗಿ ಮಾಡಿ. ಏಯ್ ಬಾಯ್ ಲಾಯ್ ಕೊಡ್ಸಲ್ಲ ಬರೋ ಮುದ್ದಾಡೆ. ಬರೀ ವಿಡಿಯೋಗಳು ಮಾಡಿದ್ದಾಯ್ತು ನೀ ತಮ್ಮನು. ಓಲೇ ಸರಿ ಬಾಯ್ ಬ್ರೋ. ಏ ಸಾಕು ಬಾಯ್ ಅನ್ ಬ್ರೋ. ಬಾಯ್. ಇವಾಗ TC ಪಾಳ್ಯ ಮೇನ್ ರೋಡಲ್ಲಿ ಇದ್ದೀನಿ. ನಮ್ಮ ನಾಯಿಗೆ ಊಟಕ್ಕೆ ಗ್ರೇವಿ ತರೋಣ ಅಂತ ಹೊರಟಿದ್ದೀನಿ. ಓಕೆ, ಈ ಕಡೆ ಚಿಕನ್ದು
ಬೋಟಿ ತಗೋಣ ಅಂತ ಬಂದಿದ್ದೆ. ಬೋಟಿ ಎಲ್ಲೂ ಸಿಗ್ತಾ ಇಲ್ಲ. ಚಾಪ್ಸ್ ಒಂದಿದೆ, ಆ ಚಾಪ್ಸಲ್ಲಿರೋ ಬರೋ ಗ್ರೇವಿ ನಮ್ಮ ನಾಯಿಗಳು ಸಾಲಲ್ಲ, ಅದಕ್ಕೆ ಏನು ಬೇಡ ಅಂತ ಹಾಲು ತಗೊಳಕ್ಕೆ ಹೊರಟಿದ್ದೀನಿ. ಅಕ್ಕ 1 ಲೀಟ್ರ್ ಹಾಲು, ಆರೆಂಜ್. ಆದರೆ ಬರೀ ನಾವು ಮಾತ್ರ ನಾನ್ ವೆಜ್ ತಿಂದರೆ ಹೆಂಗೆ, ಅದಕ್ಕೆ ನಾವು ನಾಯಿಗೂ ಇರಲಿ ಅಂದ್ಬಿಟ್ಟು ತಂದೀವಿ. ಎಷ್ಟಣ್ಣ ಬೋಟಿ? ಬೋಟಿ ಎಷ್ಟಣ್ಣ? 80 ಅಣ್ಣ. ಹಾಂ, ಬೋಟಿ ರೆಡಿ ಆಗ್ತಿದೆ. ಗಂಗೋತ್ರಿ ಮಿಲ್ಟ್ರಿ ಹೋಟ್ಲು. ಮೊದಲು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಣ್ಣ ಹೋಟ್ಲಲ್ಲಿ? ಗಂಗೋತ್ರಿ ಮಿಲ್ಟ್ರಿ ಹೋಟ್ಲು ನಮ್ಮದೇ ಇನ್ನೊಂದು ಹೋಟ್ಲ್ ಇದೆ ನಮ್ಮದೇ. ಹಾಂ, ಥ್ಯಾಂಕ್ಸ್. ಬಂದ್ಲು ಬಂದೆ ಜುಮ್ಮೆ ನೋಡಿ ಜುಮ್ಮೆ, ಒಂದು 2 ನಿಮಿಷ ಇದ್ರೆ ನಿಂಗೆ ನಾನ್ ವೆಜ್ ಹಾಕ್ತೀನಿ ಆಯಿತಾ? ನಂಗೆ 2 ನಿಮಿಷ ಟೈಮ್ ಕೊಡು. ಗುಡ್ ಗರ್ಲ್. ನಮ್ಮ ಟ್ರೈನಿಂಗ್ ಹೆಂಗಿದೆ ಅಂದರೆ ಕಣ್ಮುಂದೆ ಊಟ ಇದ್ರೂ ಕೂಡ ತಿನ್ನಬೇಡ ಅಂದರೆ ತಿನ್ನಂಗಿಲ್ಲ. ಸರಿ ತಿನ್ನು. ಏನಬ್ಲಕ್ಕೆ ಫಸ್ಟ್ ಕಲ್ಲಿ ಮಾಡ್ಬಿಟ್ಟಿದ್ಯಾ? ಇವಳ ಫಸ್ಟ್ ಸ್ಟಾರ್ಟ್ ಮಾಡ್ದವಳು, ನೀನು ತಿಂತಾನೆ ಅವಳ. ಸೆಕೆಂಡ್ ಗುಂಡ. ಎನಿವೇಸ್, ಓಕೆ, ಗುಡ್ ನೈಟ್, ಬೈ. ಓಕೆ ಮಚಾಸ್, ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಕೆ ಹೊರಟಿದ್ದೀನಿ. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.